ಪಕ್ಷದ ವಿಚಾರವಾಗಿ, ಸರ್ಕಾರದ ವಿಚಾರವಾಗಿ ಏನು ನಡೆದಿದೆಯೋ ಅನ್ನುವಂಥದ್ದು ನನಗಂತೂ ಗೊತ್ತಿಲ್ಲ. ಇದು ಹೈಕಮಾಂಡ್ ಮತ್ತು CM DCM ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಮತ್ತು ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಈಗಾಗಲೇ ಅವರೆಲ್ಲರೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷದ ವಿಚಾರದ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಸಹ ಚರ್ಚೆ ಮಾಡಬಾರ್ದು ಅಂತ. ಹಾಗಾಗಿ ನಾನು ಯಾವುದೇ ವಿಚಾರವನ್ನು ಇದರ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ಸು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ರಾಷ್ಟ್ರಧ್ವಜವನ್ನು ಕೊಟ್ಟಿದೆ. ಕಾಂಗ್ರೆಸ್ಸು ಈ ದೇಶಕ್ಕೆ ನ್ಯಾಷನಲ್ ಆ್ಯಂಥಮನ್ನು ಕೊಟ್ಟಿದೆ. ಸೊ ಹೀಗೆ ಕಾಂಗ್ರೆಸ್ಸು ಈ ದೇಶಕ್ಕೆ ಒಂದು ರೀತಿ ಜಾತ್ಯತೀತ ವ್ಯವಸ್ಥೆ ಕೊಟ್ಟಿದೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದೆ. ಸೊ ಇದನ್ನು ಕೊಡಬೇಕಾದ್ರೆ ಕಾಂಗ್ರೆಸ್ಸಿನ ಮೂಲಕ ಕೋಟ್ಯಾಂತರ ಜನರ ತ್ಯಾಗ ಬಲಿದಾನಗಳಿದ್ದ. ಕಾಂಗ್ರೆಸ್ಸು ಉಳಿದಿರೋದು, ಬೆಳೀತಾ ಇರೋವಂಥದ್ದು ಕೇವಲ ಅಲ್ಲೊಬ್ಬ ಇಲ್ಲೊಬ್ಬ ನಾಯಕರುಗಳ ಕಾರಣದಿಂದ. ಕೋಟ್ಯಾಂತರ ಜನರ ಪರಿಶ್ರಮದ ಹಿನ್ನೆಲೆಯಲ್ಲಿ ಈ ಪಕ್ಷ ಉಳಿದಿರ್ತಕ್ಕಂಥದ್ದು, ಬೆಳೆದಿರ್ತಕ್ಕಂಥದ್ದು, ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದು. ಇದರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸೊ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ದಿಕ್ಕಿನಲ್ಲಿ ಪ್ರತಿಯೊಬ್ಬ ನಾಯಕರ ಪ್ರಯತ್ನ ಸಾಗಬೇಕೇ ಹೊರತು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ರೀತಿಯಲ್ಲಿ ಯಾರು ಮಾತುಗಳು ಇರಬಾರದು. ಮತ್ತು ಅಂತಿಮವಾಗಿ ಪವರ್ ಶೇರಿಂಗ್ ಇದೆಯೋ ಇಲ್ವೋ, ಇದ್ದರೆ ಏನು ಮಾಡಬೇಕು, ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮಾಂಡೇ ಹೊರತು ನಮ್ಮಂಥ ಕಾರ್ಯಕರ್ತರು ಅಥವಾ ನಮ್ಮಂಥ ಸ್ಥಳೀಯ ನಾಯಕರಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ದಯಮಾಡಿ ನಿಮ್ಮ ಮೂಲಕ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ರಾಜ್ಯದ ಸಮಸ್ತ ನಾಯಕರು ಯಾರಿದ್ದಾರೆ, ಅಧಿಕಾರದಲ್ಲಿರೋರು ಅಷ್ಟೇ ನಾಯಕರು ಅಂತಲ್ಲ, ಅದರಲ್ಲೂ ವಿಶೇಷವಾಗಿ ಅಧಿಕಾರದಲ್ಲಿರುವಂಥವ್ರು ಮಾತುಗಳನ್ನು ಆಡುವಂಥ ಸಂದರ್ಭದಲ್ಲಿ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥ ದಿಕ್ಕಿನ ಮಾತುಗಳಾಗಬೇಕೇ ಹೊರತು ಪಕ್ಷದ ಇಮೇಜಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಯಾರೂ ಸಹ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂಥೇಳಿ ನಾನು ಭಾವಿಸಿದೆ. ನನಗೇನು ಗೊತ್ತಿಲ್ಲ. ಅವರು ಅಧ್ಯಕ್ಷರಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಸೊ ಇನ್ನಿಬ್ಬರೂ ಸಹ ನಮ್ಮ ಪಕ್ಷದ ಸರ್ಕಾರದ ಮಂತ್ರಿಗಳಿದ್ದಾರೆ. ಅವರುಗಳಿಗೆ ಗೊತ್ತು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ನಡ್ಕೋಬೇಕು ಅನ್ನೋಂಥದ್ದು. ಆದರೆ ಅವರ ನಡವಳಿಕೆಗಳು, ಅವರ ಮಾತುಗಳಿದೆಯಲ್ಲ, ಅದು ಪಕ್ಷದ ಬೆಳವಣಿಗೆಗೆ ಪೂರಕವಾಗಬೇಕು ಅನ್ನೋದರ ವಿಚಾರ ಅವ್ರಿಗೆ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಅಧ್ಯಕ್ಷರು ಏನು ಮಾಡಿದ್ದಾರೆ ಅನ್ನೋಂಥದ್ದು ನನಗಂತೂ ಗೊತ್ತಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಪಾಪ ಸೊ ಇವತ್ತು ನಾವು ಮೊನ್ನೆ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಮತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ, ಹಾಗೆ ಅನೇಕ ಜನ ನಾಯಕರ ಮತ್ತು ಕಾರ್ಯಕರ್ತರ ಪರಿಶ್ರಮದ ಹಿನ್ನೆಲೆಯಲ್ಲಿ 136 ಸೀಟುಗಳನ್ನು ಗೆದ್ದಿದ್ದೇವೆ. ಆ 136 ಸೀಟುಗಳ ಮೂಲಕ ರಾಜ್ಯ ಸರ್ಕಾರ ಇರುವಂಥದ್ದು ಜನಪರವಾಗಿ ಕೆಲಸ ಮಾಡುವಂಥದ್ರಲ್ಲಿ ಪ್ರಯತ್ನಗಳು ಹೆಚ್ಚು ಸಾಗಬೇಕು. ಮತ್ತು ಸ್ಥಳೀಯವಾಗಿರುವಂಥ ಜನರ ನಾಯಕತ್ವ ಏನಿದೆಯಲ್ಲ, ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ನಗರ ಪಾಲಿಕೆಗಳಿರ್ಬೋದು, ಅದರ ಚುನಾವಣೆಗಳ ಮೂಲಕ ನಾಯಕತ್ವದ ಸೃಷ್ಟಿಗೆ ಒತ್ತು ಕೊಡುವಂಥ ಕೆಲಸ ಆಗಲಿ ಅಂಥೇಳಿ ಭಾವಿಸ್ತೇನೆ ಹೊರತು ಅವರೇನು ಮಾತನಾಡಿದ್ರು ಇವರೇನು ಮಾತನಾಡಿದ್ರು ಅನ್ನೋದ್ರ ಮೂಲಕ ನಾನು ಇನ್ನೊಂದು ಮಾತನಾಡಿ ಇನ್ನೊಂದಿಷ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ನನಗೆ ಇಚ್ಛೆ ಇಲ್ಲ. ಯಾಕಂದರೆ ನನಗೂ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ಪಕ್ಷದ ರಾಜ್ಯದ ಉಪಾಧ್ಯಕ್ಷನಾಗಿ ಮತ್ತು ವಕ್ತಾರನಾಗಿ, ಮಾಜಿ ಸಂಸತ್ ಸದಸ್ಯನಾಗಿ, ಮಾಜಿ ವಿರೋಧ ಪಕ್ಷದ ವಿಧಾನ ಪರಿಷತ್ನಲ್ಲಿ ನಾಯಕನಾಗಿ ಪಕ್ಷವನ್ನು ಉಳಿಸಿ ಬೆಳೆಸ್ತಕ್ಕಂಥದ್ರಲ್ಲಿ ಪ್ರತಿಯೊಂದು ಮಾತಿಗೂ ಒಂದು ಅರ್ಥ ಇರುತ್ತೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಪಕ್ಷವನ್ನು ಉಳಿಸ್ತಕ್ಕಂಥ, ಪಕ್ಷ ಮತ್ತಷ್ಟು ಶಕ್ತಿಶಾಲಿಯಾಗಿ ಬರುವಂಥ ದಿನಮಾನಗಳಲ್ಲೂ ಸಹ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ದಿಕ್ಕಿನಲ್ಲಿ ಮಾತುಗಳಿರಬೇಕು, ಕೃತಿಗಳಿರಬೇಕು, ಕಾರ್ಯಕ್ರಮಗಳಿರಬೇಕು. ಆ ದಿಕ್ಕಿನಲ್ಲಿ ಕೆಲಸ ಸಾಗಲಿ ಅಂತೇಳಿ ಹೇಳಿಕೆ ಬಯಸ್ತೀನಿ. ನಾನು ನಿಮಗೆ ಇಷ್ಟೇ ಹೇಳ್ತೇನೆ, ಜಾತಿ ಗಣತಿ ಇದು ನಮ್ಮ ಪಕ್ಷದ ರಾಷ್ಟ್ರೀಯ ನಿಲುವು. 1901ರಲ್ಲಿ 1931ರಲ್ಲಿ ಜಾತಿ ಗಣತಿಯನ್ನು ಆಗಿರತಕ್ಕಂಥದ್ದಿದೆ. ಅದರ ನಂತರ ಜಾತಿ ಗಣತಿ ಆಗಿಲ್ಲ. ಸೊ ಯಾವ್ಯಾವ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಸಾವಿರಾರು ಜಾತಿಗಳಿದ್ದ.
ಆ ಜಾತಿಗಳಲ್ಲಿ ಉದಾಹರಣೆಗೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಬೇಕಾದ್ರೆ ಆರ್ಟಿಕಲ್ 340 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು OBC. ಆರ್ಟಿಕಲ್ 341 ಪ್ರಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಇದ್ದರೆ ಅವರು SC. ಆರ್ಟಿಕಲ್ 342 ಪ್ರಕಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಿಲಿಟಿ ಇಲ್ಲದೆ ಗುಡ್ಡಗಾಡು ಪ್ರವೃತ್ತಿ ಯಾರು ಬೆಳೆಸ್ಕೊಂಡಿರ್ತಾರೆ ಅಥವಾ ಯಾರ ಬದುಕಿನಲ್ಲಿರುತ್ತೆ ಅವರು ST ಆಗುವಂಥದ್ದು ಇದೆ, ಸಂವಿಧಾನದಲ್ಲೇ ಇದೆ. ಹಾಗಾಗಿ ಅದರ ಈ ಒಂದು ಜಾತಿ ಗಣತಿಯ ಮೂಲಕ ಯಾವ್ಯಾವ ಸಮಾಜಗಳ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇನ್ನಿತರ ರಂಗಗಳಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದರ ಅರಿವು ಆಗಬೇಕಾದ್ರೆ, ಅದು ಗೊತ್ತಾಗಬೇಕು ಆಗಿದ್ದರೆ ಈ ಜಾತಿ ಗಣತಿ ಅವಶ್ಯಕತೆ ಇದೆ. ಜಾತಿ ಗಣತಿ ಮಾಡಿರೋವಂಥದ್ದನ್ನು ಈಗಾಗಲೇ ಪಬ್ಲಿಷ್ ಆಗಿರುವಂಥ ಬಿಹಾರ ಸರ್ಕಾರದ ತೀರ್ಮಾನವನ್ನು ನ್ಯಾಯಾಲಯವೂ ಸಹ ಈಗಾಗಲೇ ಅದನ್ನು ಸರಿ ಅಂತ ಹೇಳಿರ್ತಕ್ಕಂಥದ್ದಿದೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಮ್ಮ ಸರ್ಕಾರ ಬದ್ಧತೆ ಇರತಕ್ಕಂಥ, ನಮ್ಮ ಪಕ್ಷವೂ ಸಹ ಅದನ್ನು ಬದ್ಧತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಲ್ಲ ನಾಳೆ ಅತಿ ಶೀಘ್ರದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಹೇಳಿದ್ದಾರೆ 100ಕ್ಕೆ 100% ಜಾತಿ ಗಣತಿಯ ವರದಿಯನ್ನು ಹೊರಗೆ ತರ್ತೇವೆ, ಅದರ ಮೂಲಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನೋಡಿ ಪಾಪ ನಾಯಕರು ಹೈಕಮಾಂಡಿಗೆ ಪತ್ರ ಬರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದರ ಬಗ್ಗೆ? ಜಾತಿ ಗಣತಿ ವಿರೋಧ. ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಒಬ್ಬೊಬ್ಬರು ಒಂದೊಂದು ಕಾರಣದಿಂದ ಕೆಲವರು ಅದರ ವಿರುದ್ಧ ಧ್ವನಿ ಎತ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧಗಳು, ಅಭಿಪ್ರಾಯಗಳು ಬರ್ತವೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಕಾರಣ. ಕೆಲವರಿಗೆ ಕೆಲವು ಸಂಶಯಗಳು, ಇಲ್ಲಪ್ಪ ನಮಗೇನೋ ನಮ್ಮ ಸಮಾಜಕ್ಕೇನೋ ನಷ್ಟ ಆಗ್ಬೋದು, ತೊಂದರೆ ಆಗ್ಬೋದು ಅನ್ನೋದು ಕೆಲವ್ರ ಭಾವನೆ ಇರೋ ಕಾಣ್ತದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಸಮೀಕ್ಷೆಯ ವರದಿನೇ ಆಚೆಗೆ ಬರದೆ, ಸಮೀಕ್ಷೆಯ ವರದಿಯಲ್ಲಿ ಏನಿದೆ ಅನ್ನೋದರ ಮಾಹಿತಿನೇ ಇಲ್ಲದೆ ವಿರೋಧ ಮಾಡ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ವರದಿ ಬಂದಾದ ಮೇಲೆ ಅದು ವೈಜ್ಞಾನಿಕವಾಗಿ ಇಲ್ಲದೇ ಇದ್ದರೆ, ಅದು ಕಾನೂನು ಬಾಹಿರವಾಗಿದ್ದರೆ ಆವಾಗ ವಿರೋಧ ಮಾಡುವಂಥದ್ರಲ್ಲಿ ಅರ್ಥ ಇದೆ. ಸಮೀಕ್ಷೆನೇ ನೋಡಿದೆ, ವರದಿನೇ ನೋಡಿದೆ, ಅಧ್ಯಯನನೇ ಮಾಡಿದೆ, ವಿನಾಕಾರಣ ಹಿಂಗಾಗಬಹುದೇನೋ ಅಂಥೇಳಿ ಊಹಿಸ್ಕೊಂಡು ವಿರೋಧ ಮಾಡುವಂಥದ್ದು ಯಾರಿಗೂ ಸಹ ಶೋಭೆ ತರತಕ್ಕಂಥದ್ದಲ್ಲ. ನಾನು ಇಷ್ಟೇ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಮೊದಲು ಆ ವರದಿಯನ್ನು ಸದನದ ಮುಂದೆ ತರಬೇಕು, ಅದನ್ನು ಸಾರ್ವಜನಿಕರು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು. ಅದು ವೈಜ್ಞಾನಿಕವಾಗಿ ಸರಿ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಯಾವ ಸಮಾಜಗಳು ಹಿಂದುಳಿದಿದ್ದಾವೆ, ಯಾವ ಸಮಾಜಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಅದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಲೋಪಗಳಿದ್ದರೆ ಅದು ಸರಿಪಡಿಸ್ತಕ್ಕಂಥದಕ್ಕೂ ಸಹ ಅವಕಾಶಗಳಿರ್ತವೆ. ಹಾಗಾಗಿ ಸರ್ಕಾರ ಕೂಡಲೇ ಆ ವರದಿಯನ್ನು ಜಾರಿಗೆ ತರಬೇಕು, ಹೊರಗೆ ತರಬೇಕು. ಅದರ ಅಧ್ಯಯನ ಆದಮೇಲೆ ಯಾರಿಗೆ ಬೇಕಾದರೂ ಓಪನ್ ಇರುತ್ತೆ, ಯಾರು ಬೇಕಾದರೂ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ ಅದಕ್ಕೆ. ಆದರೆ ಅದು ವರದಿನೇ ನೋಡ್ದೇ ವಿರೋಧ ಮಾಡುವಂಥದ್ದು ಯಾರಿಗೂ ಸಹ ಶೋಭೆ ತರ್ತಕ್ಕಂಥದ್ದಲ್ಲ ಅಂತೇಳಿ ಹೇಳಿಕೆ ಬಯಸ್ತೀನಿ.